ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಯಾವತ್ತು ಸೌತೆಕಾಯಿ ಸಾಂಬಾರಿಗೆ ಉಪಯೋಗಿಸಿ ಅದರ ತಿರುಳನ್ನು ಯಾವತ್ತೂ ಬಿಸಾಡ್ತೇವೆ. ಕೆಲವೊಮ್ಮೆ ಕಹಿ ಇರ್ತದೆ, ಆವಾಗ ನಾವು ಬಿಸಾಡಲೇಬೇಕಾಗ್ತದೆ. ಕೆಲವೊಮ್ಮೆ ತಿರುಳು ಒಳ್ಳೆಯದಿರ್ತದೆ, ಆವಾಗ ಅದನ್ನು ಈ ಥರ ರಸಮ್ ಮಾಡ್ಬೋದು. ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೋಡಿಲಿ, ನಾನಿಲ್ಲಿ ಒಂದು ಸೌತೆಯ ತಿರುಳನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ಒಂದಷ್ಟು ಮಸಾಲೆಯನ್ನು ಹುರಿದುಕೊಳ್ಳುವ. ಒಂದು 2ರಿಂದ 3 ಬ್ಯಾಡಗಿ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ಮತ್ತು ಮಾಡೋ ಪ್ರಮಾಣ ಹೊಂದಿಕೊಂಡು ಹಾಕ್ಕೊಳ್ಬೇಕು. ಹಾಗೆಯೇ ಒಂದು ಮುಷ್ಟಿ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರುಳಿ ಕಾಳನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು 2-3 ಎಸಳು ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಾದರೆ ಹಾಕಿ, ಬೇಡ ಅಂತಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆಯೇ ಅತ್ಯಂತ ಆರೋಗ್ಯಕರವಾದ ಕರಿಬೇವನ್ನು ಉಪಯೋಗಿಸ್ತಾ ಇದ್ದೇನೆ. ಇದರಲ್ಲಿ 2 ದಂಡು ಕರಿಬೇವನ್ನು ಪೂರ್ತಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಘಮ ಬರುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲೇ ಮಾಡುವಾಗ ನಿಮಗೆ ಹುರುಳಿ ಸರಿಯಾಗಿ ಚಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಇದಕ್ಕೆ ಇಲ್ಲಿ ಬೇರೆ ಯಾವುದೇ ಮಸಾಲೆ ಹಾಕಲಿಲ್ಲ, ಸಿಂಪಲ್ ಆಗಿ ಇಟ್ಟಿದ್ದೇನೆ. ಇದೇ ಥರ ನೀವು ಕೂಡ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಒಂದು ಸ್ವಲ್ಪ ಮಸಾಲೆ ಆಗಿ ಬೇಕು ಅಂತಾದರೆ ಒಂಚೂರು ಕಾಳು ಮೆಣಸು ಹಾಕ್ಕೊಳ್ಬೋದು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕ್ಕೊಳ್ಬೋದು. ಆದರೆ ಅದು ಬೇರೆಯೇ ಫ್ಲೇವರ್ ಕೊಡ್ತದೆ. ಈ ಫ್ಲೇವರಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಮಿಕ್ಸರ್ ಜಾರಿಗೆ ಸೌತೆಕಾಯಿ ತಿರುಳನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೋಡಿ, ಈ ಥರ ಒಮ್ಮೆ ಗ್ರೈಂಡ್ ಮಾಡಿಕೊಳ್ತೇನೆ. ಯಾಕೆ ಅಂದರೆ ನೀವು ಉಳಿದ ಸಾಮಗ್ರಿಗಳನ್ನು ಹಾಕಿದರೆ ಕೆಲವೊಮ್ಮೆ ಅದರಲ್ಲಿರೋ ಬೀಜ ಗ್ರೈಂಡ್ ಆಗೋದಿಲ್ಲ. ಈಗ ಇದಕ್ಕೆ ಮಸಾಲೆ ಹಾಕಿಕೊಳ್ತಾ ಇದ್ದೇನೆ. ನೀರೇನು ಹಾಕ್ಕೊಳ್ಬೇಕಾಗೋದಿಲ್ಲ, ಯಾಕೆ ಅಂದರೆ ನಿಮಗೆ ಸೌತೆ ತಿರುಳಲ್ಲೇ ಬೇಕಾದಷ್ಟು ನೀರಿರ್ತದೆ. ಹಾಗಾಗಿ ಅದನ್ನು ಹಾಗೆ ಗ್ರೈಂಡ್ ಮಾಡಿಕೊಳ್ಬೋದು. ಈಗ ಇದಕ್ಕೆ ತಣ್ಣಗಾದಂತಹ ಮಸಾಲೆಯನ್ನು ಸೇರಿಸ್ಕೊಂಡು, ಜಾಸ್ತಿ ಮಸಾಲೆ ಇಡಲಿಲ್ಲ, ನಾನು ಸಿಂಪಲ್ಲಾಗಿ ಇಟ್ಟಿದ್ದೇನೆ ಅದನ್ನು. ಇದಕ್ಕೆ ಹುಳಿಗೆ ಸೌತೆಕಾಯಲ್ಲಿ ಹುಳಿ ಇರುವುದಿಲ್ಲ, ಅದಕ್ಕೊಂಚೂರು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ಒಂದು ಸ್ವಲ್ಪ ಬೆಲ್ಲ, ಇವಿಷ್ಟನ್ನು ಹಾಕ್ಕೊಂಡು ನೋಡಿ, ಈ ಥರ ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಮಸೂರು ದಾಲನ್ನು ಬೇಯಿಸಿಟ್ಕೊಂಡಿದ್ದೀನಿ ನಾನು. ದಾಲಿಲ್ಲಿ ಬೇಕು ಅಂತಾದರೆ ಹಾಕಿ, ಬೇಡ ಅಂತಾದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಡೈರೆಕ್ಟಾಗಿ ಸಾರು ಮಾಡಿಕೊಳ್ಬೋದು. ದಪ್ಪ ಸಾರು ಬೇಡ ಅಂತೇಳಿ ಹೇಳುವವರು, ತೆಳ್ಳಗೆ ನೀರಿನಾಗಿ ಸಾರು ಬೇಕು ಅಂತ ಹೇಳೋರು ದಾಲನ್ನು ಸ್ಕಿಪ್ ಮಾಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4-5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದರೆ ನಮ್ಮ ರುಚಿಯಾದ ಹಾಗೆ ಆರೋಗ್ಯಕರವಾದ ತಿರುಳಿನ ರಸಮ್ ರೆಡಿ ಆಯಿತು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಹುಳಿ ಸಿಹಿ ಕಡಿಮೆ ಆಯಿತು ಅಂತಾದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಈಗ ಇದರ ಅಳತೆ ನೋಡ್ಕೊಳ್ಳಿ, ಇಷ್ಟು ಅಳತೆ ಇದ್ದರೆ ಸಾಕಾಗ್ತದೆ. ಈಗ ಇನ್ನೊಂದು ಸೀಕ್ರೆಟ್ ಆದ ರುಚಿಯಾದ ಒಂದು ಟಿಪ್ ಹೇಳ್ತೇನೆ. ನೀವು ಫಂಕ್ಷನ್ಗಳಲ್ಲಿ, ದೇವಸ್ಥಾನಗಳಲ್ಲೆಲ್ಲ ತುಂಬ ರುಚಿಯಾಗಿರ್ತದೆ ಸಾರು, ಅದು ಹೇಗಂತ ತಿಳ್ಕೊಂಡಿದ್ದೀರಾ? ನೋಡಿ, ಈ ಥರ ಕರಟದಲ್ಲಿ ಕಾಯಿ ತುರಿದ ನಂತರ ಕರಟ ಇರ್ತದಲ್ಲ, ಅದರಲ್ಲಿ ಮುದ್ದೆ ಇಂಗನ್ನು ಹಾಕಿ ಸಾರಿನೊಳಗೆ ಹಾಕಿ ಅದನ್ನು ಕುದಿಸಬೇಕು. ಆವಾಗ ಅದು ತುಂಬ ರುಚಿಯಾಗಿ ಬರ್ತದೆ. ಕರಟದ ರುಚಿ ಹಾಗೆ ಇಂಗಿನ ರುಚಿ. ಇದು ನಮಗೆ ನಮ್ಮ ಮಗನ ಉಪನಯನದ ಅಡಿಗೆಗೆ ಬಂದ ಒಬ್ಬರು ಅಡಿಗೆಯವರು ಹೇಳಿದ್ದು, ಈ ಥರ ಮಾಡಿ ಅಕ್ಕ ನೋಡಿ ತುಂಬ ರುಚಿ ಇರ್ತದೆ ಅಂತೇಳಿ. ಹಾಗೆ ಅದರ ನಂತರ ನಾನು ಹೀಗೇ ಸಾರು ಮಾಡುವಾಗ ಮುದ್ದೆ ಇಂಗನ್ನು ಒಂದು ಸಣ್ಣ ಗರಟೆಯಲ್ಲಿ ಹಾಕಿ ಈ ಥರ ಅದನ್ನು ಸಾರಿನ ಒಳಗಡೆ ಹಾಕಿ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಳ್ಳೋದು. ನೋಡಿ, ಆ ಇಂಗು ಪೂರ್ತಿಯಾಗಿ ಕರಗಬೇಕು, ಅಲ್ಲಿವರೆಗೆ ಕರಟ ಅದರೊಳಗೆ ಇರಬೇಕು, ತೆಗಿಬಾರ್ದು. ನಂತರ ಇದಕ್ಕೊಂದು ಮಾಮೂಲಾದ ಕರಿಬೇವು, ಸಾಸಿವೆ, ಎಣ್ಣೆ ಹಾಗೆ ಇಂಗು ಹಾಕಿದಂತಹ, ಇಂಗು ನಾವು ಮೊದಲೇ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಇಂಗನ್ನು ಕರಟದಲ್ಲಿ ಹಾಕಿ ಅಥವಾ ಗೆರಟೆಯಲ್ಲಿ ಹಾಕಿ ಕರಗಲಿಕ್ಕೆ ಬಿಟ್ಟಿದ್ದೇನೆ. ಈಗ ಒಗ್ಗರಣೆಗೆ ಕೂಡ ಒಂಚೂರು ಇಂಗು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಿಕೊಳ್ತಾ ಇದ್ದೇನೆ. ಬೇಳೆ ಹಾಕಿರೋದ್ರಿಂದಾಗಿ ನೀವು ಆವಾಗವಾಗೊಮ್ಮೆ ಮಗುಚಬೇಕಾಗ್ತದೆ. ಬೇಳೆ ಹಾಕಲಿಲ್ಲ ಅಂತಾದರೆ ಮಗುಚೋ ಅವಶ್ಯಕತೆ ಕೂಡ ಇರುವುದಿಲ್ಲ. ಈಗ ಇದಕ್ಕೆ ಮೇಗಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು 5ರಿಂದ 6 ನಿಮಿಷವರೆಗೆ ಚೆನ್ನಾಗಿ ಕುದಿಬೇಕಿದು. ಅಂದರೆ ಅದರ ಎಲ್ಲ ಮಸಾಲೆಗಳು ನೀರಿಗೆ ಬಿಟ್ಕೊಳ್ಬೇಕು, ಆ ಥರ ಕುದಿಬೇಕಿದು. ನೋಡಿ, 5-6 ನಿಮಿಷದ ನಂತರ ನಮ್ಮ ರುಚಿಯಾದ ಹಾಗೆಯೇ ಆರೋಗ್ಯಕರವಾದ, ನೋಡಿ ಇದರಲ್ಲಿರುವ ಇಂಗು ಕೂಡ ಪೂರ್ತಿಯಾಗಿ ಕರಗಿ ಹೋಯಿತು. ನೋಡಿ, ಇನ್ನೀಗ ಈ ಕರಟವನ್ನು ತೆಗಿಬೋದು. ರುಚಿಯಾದ ಸಾರು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ
ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.